ಆ ಒಂದು ಚಿಹ್ನೆ ಇಲ್ಲದೆ ಇರುವಂಥದ್ದು ಮತ್ತು ಬಿಜೆಪಿಗೆ ಹೋಗ್ತಾರೆ. ಇವೆಲ್ಲವೂ ಕೂಡ ಸುದ್ದಿ ಮಧ್ಯೆ ದೆಹಲಿಗೆ ಬಂದಿರುವಂತಹ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನನ್ನ ಪ್ರತಿಭಟನೆ ಬಗ್ಗೆ ಏನಂತ ಹೇಳ್ತೀರಾ? ನಾಳೆ ಜಂತರ್ ಮಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 136 ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಾಳೆ ಜಂತರ್ ಮಂತರದಲ್ಲಿ ಅದು GST ಇರ್ಬೋದು ಅಥವಾ ಬರಗಾಲದ ಪ್ರಯುಕ್ತ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನ್ನವನ್ನು ಕೊಡದೇ ಇರತಕ್ಕಂಥದ್ದನ್ನು ನಾವು ಪ್ರತಿಭಟಿಸಲಿಕ್ಕೆ ಮತ್ತು ಇಡೀ ದೇಶದ ಗಮನವನ್ನು ಸೆಳೆಯೋಸ್ಕರ, ಅಂದರೆ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ದೇಶಕ್ಕೆ ಇದನ್ನು ಕೊಂಡೊಯ್ಯಬೇಕು ಮತ್ತು ನಮಗೆ ಬೇಕಾಗ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ, ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಾವು ಕೇಳ್ತಾ ಇದ್ದೀವಿ. ನಾವು ಏನು ದಾನ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮ್ಮ ರಾಜ್ಯದಿಂದ ಬರ್ತಕ್ಕಂಥ GST ಇರ್ಬೋದು, CS ಇರ್ಬೋದು, ಬೇರೆ ಬೇರೆ ರೂಪದಿಂದ ಏನು ಸೆಸ್ಸು ಇವೆಲ್ಲ ದುಡ್ಡು ಬರುತ್ತಲ್ಲ, ಸರ್ಚಾರ್ಜ್ ಇರ್ಬೋದು, ಇವೆಲ್ಲವೂ ನಮಗೆ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲಿನ ಹಣ ಕೊಡದೇ ಇರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸರ್, ನಿಮ್ಮ ಹಳೆಯ ಸ್ನೇಹಿತರು ಅಂದರೆ BJPಯ ಮುಖಂಡರುಗಳು ಹೇಳ್ತಾ ಇರುವಂಥದ್ದು, ಹಿಂದೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ 10 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ರು, ಈಗ ಮೋದಿ ಅವರು ಅನುದಾನ ಎಷ್ಟು ಕೊಟ್ಟಿದ್ದಾರೆ ಅಂತ. ಆಗ 83 ಅವತ್ತಿನ ದಿವಸ GST ಇತ್ತಾ? GST ಬಂದ ಮೇಲೆ ಇವ್ರ ಮೇಲೆ ಬಂದ ಆಗಿರೋದು. ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಂದ ಮೇಲೇ GST ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. GST ಬಂದ ಮೇಲೆ ನಮಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 1,83,000 ಕೋಟಿ ಬಂದಿರುವಂಥದ್ದು ರಾಜ್ಯಕ್ಕೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ, ಅದು ಜಾಸ್ತಿ ಆಗಿಲ್ವಾ ಅನ್ನೋಂಥದ್ದು ಅವ್ರ ಪ್ರಶ್ನೆ. ಅದು ಡೆವಲಪ್ಮೆಂಟ್ ಕೊಡ್ತಕ್ಕಂಥದ್ದು ಬೇರೆ, ನಮಗೆ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತಕ್ಕಂಥದ್ದು. ನಮಗೆ ಈ GST ಇರ್ಬೋದು, ಸೆಸ್ ಇರ್ಬೋದು, ನಮ್ಮಲ್ಲಿ ಏನು ಕಲೆಕ್ಟ್ ಆಗ್ತಕ್ಕಂಥ ಬರ್ತಾ ಇದೆಯಲ್ಲ, ಪರ್ಸೆಂಟೇಜ್ ಪ್ರಕಾರ ನ್ಯಾಯಸಮ್ಮತವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಬರದೇ ಇರೋದು ನಾವು ಮಾಡ್ತಿರ್ತೀವಿ. ಬೇರೆ ಬೇರೆ ಡೆವಲಪ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ, ಹಾಗಾದರೆ ನೀವು ಕಳೆದ ಬಾರಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ಘೋಷಣೆ ಮಾಡಿ ಕೊಟ್ರೇನು? ಅದು ಭಾಳ ದೊಡ್ಡ ಸಿಹಿ ಸಂಭ್ರಮ ಮಾಡಿದ್ರಲ್ಲ, ಸಿಹಿ ಹಂಚಿದ್ರಲ್ಲ, ಭಾಳ ದೊಡ್ಡ ಪ್ರಚಾರ ಮಾಡಿದ್ರಲ್ಲ. ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಎಲ್ಲಿದೆ ನಿಮಗೆ? ಬಂತ? ತಿರುಗಿ 2ನೇ ಬಜೆಟ್ ಮಂಡನೆ ಆಯ್ತಲ್ಲ, ಲ್ಯಾಬ್ಸ್ ಆಯ್ತಾ ಏನಾಯ್ತದ? ಅದನ್ನು ಕೇಳಬೇಕಲ್ಲ ನಾವು. ನಿರ್ಮಲಾ ಸೀತಾರಾಮನ್ ನಿನ್ನೆ ಬಜೆಟ್ ಅಂದರೆ ಏನು ಭಾಷಣ ಸಂದರ್ಭದಲ್ಲಿ ಹೇಳಿರುವಂಥ ಸಂಸತ್ತಲ್ಲಿ ಕೂಡ, ಅಂದರೆ ಇದೆಲ್ಲ ಕೂಡ ಹಣಕಾಸು ಆಯೋಗ ನಿರ್ಧಾರ ಮಾಡುತ್ತೆ, ಇದ್ರಲ್ಲಿ ನಮ್ಮದೇನು ಕೂಡ ಪಾತ್ರ ಇಲ್ಲ ಅಂತ. ಹಣಕಾಸು ಆಯೋಗದಲ್ಲಿ ಇವ್ರು ಇರ್ತಾರೆ ಇಲ್ಲ? ನಮ್ಮ ಕರ್ನಾಟಕದಿಂದ ಎಲ್ಲ ಶಾಸಕರಿಂದ ಮತ ಪಡ್ಕೊಂಡು ಆಯ್ಕೆಯಾಗಿ ಬಂದು ಇಲ್ಲಿ ಕೇಂದ್ರದಲ್ಲಿ ಹಣಕಾಸು ಮಂತ್ರಿ ಆಗಿರೋದು ಯಾರಿಂದ? ಈ ಪ್ರತಿಭಟನೆ ಆದರೆ ಹೋರಾಟಕ್ಕೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ? ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡ್ತೀವಿ. ಸರ್, ಮತ್ತೊಂದು ಈ ಕಾನೂನು ಹೋರಾಟ ಕೂಡ ಮಾಡುವಂಥ ಚಿಂತನೆ ಅಂತ TP ಜಯಚಂದ್ರ ಅವರು ಹೇಳಿರುವಂಥದ್ದು, ಅಂದರೆ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಅದು ಸಾಧ್ಯತೆ ಇದೆಯಾ? ಸಿಗಲಿಲ್ಲ ಅಂತಂದರೆ ಇಷ್ಟಕ್ಕೂ ಅವರು ಕೊಡದೆ ಹೋದಾಗ ನಾವು ಬೇರೆ ಬೇರೆ ದಾರಿ ಹುಡುಕಬೇಕಾಗುತ್ತೆ, ಹುಡುಕುವಂಥ ಕೆಲಸ ಮಾಡ್ತೀವಿ. ಮತ್ತೊಂದು, ಈಗ ನೀವು ದೆಹಲಿಗೆ ಬಂದಿದ್ದೆ ಪ್ರತಿಭಟನೆ ಮಾಡೋಕೆ ಬಂದಿದ್ದೀರಾ, ಒಂದಷ್ಟು ಊಹಾಪೋಹಗಳು ಸುದ್ದಿಗಳು ಇದ್ವು, BJPಗೆ ಹೋಗ್ತಾರೆ. ಊಹಾಪೋಹೆನೇ ನಿಜ ಸಂಗತಿ ಅಲ್ಲ. ನೀವೇ ಹೇಳ್ತೀರಲ್ಲ, ಊಹಾಪೋಹೆನೇ. ಅದೇ ಒಂದು ಕುತೂಹಲ ಕೆಳಿಸಿರೋ, ನಿಮ್ಮ ಕ್ಷೇತ್ರದಲ್ಲಿ ತಮ್ಮ ಬರ್ತ್ಡೇ ಅಂಗವಾಗಿ ಒಂದಷ್ಟು ಫ್ಲೆಕ್ಸ್ಗಳು ಅದರಲ್ಲಿ ಯಾವುದು ಕೂಡ ಬರ್ತ್ಡೇ ಇವತ್ತಲ್ಲ, ಮೊದಲೇ ನಡೆದು ಅಭಿಮಾನಿಗಳು ಬರ್ತ್ಡೇಗೆ ಫ್ಲೆಕ್ಸ್ಗಳು ಹಾಕ್ತಕ್ಕಂಥದ್ದು ಪಕ್ಷದ ಚಿಹ್ನೆ ಯಾವತ್ತೂ ಹಾಕಲ್ಲ. ಅದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ಹಾಕಿರ್ತಕ್ಕಂಥದ್ದು. ಅಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡೋರಿಗೆ ನಾನೇನು ಹೇಳೋಕ್ಕಾಗುತ್ತೆ? ಪಕ್ಷಾತೀತವಾಗಿ ತಮ್ಗೆ ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಹಿಂಗಾಗಿ ಅಭಿಮಾನದಿಂದ ಅವ್ರು ಹಾಕಿರ್ತಾರೆ. ಅಲ್ಲಿ ಚಿಹ್ನೆ ಹಾಕಬೇಕು ಅಂತಕ್ಕಂಥದ್ದು ಪಕ್ಷದ ವತಿಯಿಂದಲ್ಲ, ಪರ್ಸ್ನಲ್ ಅಟ್ಯಾಚ್ಮೆಂಟ್ದಿಂದ ಹಾಕಿರ್ತಕ್ಕಂಥದ್ದು, ಪರ್ಸ್ನಲ್ ಅಭಿಮಾನಿಗಳು ಹಾಕಿರ್ತಕ್ಕಂಥದ್ದು. ಅಲ್ಲಿ ಚಿಹ್ನೆ ಹಾಕಿದೆ ಅಂತ ಹೇಳತಕ್ಕಂಥದ್ದು ಅಲ್ಲ ಅದು. ಅದ್ರ ಬಗ್ಗೆ ಯಾರೂ ಕೂಡ ಅದ್ರ ಬಗ್ಗೆ ಸಂಶಯ ತಗೊಳ್ತಕ್ಕಂಥದ್ದು ಅನಿವಾರ್ಯ ಅಲ್ಲನೂ, ಮತ್ತು ಅದು ಮಾಡಬಾರ್ದು. ಈ ಪ್ರಶ್ನೆಗೆ ನೀವು ತಮ್ಮ ಪ್ರಾಮಾಣಿಕ ಉತ್ತರ ಕೊಡಬೇಕು. BJPಯಿಂದ ಸುಮಾರು ಜನ ಕಾಲ್ ಮಾಡಿ ಪಕ್ಷಕ್ಕೆ ಬರಬೇಕು, ದೊಡ್ಡ ದೊಡ್ಡ ನಾಯಕರು ಅಂತ, ಯಾರು ಹೆಸರು ಹೇಳೋದು ಬೇಡ, ದೊಡ್ಡ ದೊಡ್ಡ ನಾಯಕರುಗಳು ಕಾಲ್ ಮಾಡಿದ್ದಾರೆ ಅನ್ನೋದು ನಿಜನ ಸತ್ಯನ? ಅವರಿಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ, ಅದರಿಂದ ಮಾಡ್ತಾರೆ. ತೀರ್ಮಾನ ಮಾಡೋ ನನ್ನ ತೀರ್ಮಾನ ಕಾಂಗ್ರೆಸ್ಸನ್ನು ಬಿಡಲ್ಲ. ರಾಜ್ಯ BJP ನಾಯಕರು ಕಾಲ್ ಮಾಡ್ತಾರೆ ಅಥವಾ ದೆಹಲಿ ಮಟ್ಟದಿಂದ ಕೂಡ ಕಾಲ್ ಮಾಡ್ತಾರೆ? ಮಾಡಲಿ, ಕಾಲ್ ಅವ್ರಿಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದನ್ನು ಮಾಡ್ತಾ ಇದ್ದಾರೆ.
ತೀರ್ಮಾನ ಮಾಡೋ ನಾನು ನನ್ನ ತೀರ್ಮಾನ ಕಾಂಗ್ರೆಸ್ದಲ್ಲಿ ಗಟ್ಟಿಯಾಗಿರ್ತೀನಿ, ಮುಂದುವರಿತೀನಿ. ಒಂದು ವಿಚಾರ ಕೇಳ್ಪಟ್ಟೆ ಅಂದರೆ ಇವಾಗ ಅಫ್ಕೋರ್ಸ್ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಸಲ್ಲಿದ್ದರೂ ಗೆಲ್ತಾರೆ, ಪಕ್ಷೇತರಾಗಿದ್ದು ನಿಲ್ತಾರೆ, ಬಿ ಜೆ ಪಿಗೆ ಹೋದ್ರು ನಿಲ್ತಾರೆ. ನಿಮ್ಮ ಅನಿವಾರ್ಯ ಅವ್ರಿಗಿರುವಂಥದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಎಲ್ಲವೂ ಕೂಡ ಈ ಅನಿವಾರ್ಯ ಬೇಕು ಬನ್ನಿ ಅಂತ ಏನಂತ ಕರಿತಾ ಇದ್ದಾರೆ? ಬನ್ನಿ ಅದು ಲೋಕಸಭಾ ಟಿಕೆಟ್ ಕೊಡ್ತೀವಿ ಅಥವಾ ಬೀದರ್ದಿಂದ ಈ ಥರದ್ದೆಲ್ಲ ನಿಜನಾ? ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಷನ್ ಮಾಡೋದು ಸರಿಯಲ್ಲ. ಸ್ನೇಹಿತರ ಮಧ್ಯೆ ಕೆಲವೊಬ್ಬರು ಮಾತಾಡಿರ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಬರ್ರಿ ಅಂತ ಕೇಳ್ತಾರೆ, ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗಲ್ಲ ಅಷ್ಟೇ. ಮುನ್ನಶನ ರಾಜ್ಯ ಪ್ರಮುಖ ಮುಖಂಡರು ಹೇಳ್ತಾ ಇರುವಂಥದ್ದು, ವಿಜೇಂದ್ರ ಸೇರಿದಂತೆ ಪ್ರಮುಖ ಮುಖಂಡರು, ಬಿ ಜೆ ಪಿಯ ಪ್ರಮುಖ ಮುಖಂಡರು ಮುಂದೆ ಕಾದು ನೋಡಿ ಸೌದಿಯವರು ಬರ್ತಾರೆ ಅಂತಂತ ಶೆಟ್ಟರ್ ಕೂಡ ಇದೇ ರೀತಿ ಹೇಳಿದ್ರು, ಹೋಗಿರಲಿಲ್ಲ, ಸೌದಿಯವರು ಬರ್ತಾರೆ ನೋಡಿ ಅಂತ. ಶೆಟ್ರದ ಕೇಸ್ ಬೇರೆ, ನನ್ನ ಕೇಸ್ ಬೇರೆ. ಶೆಟ್ರಿಗೆ ನನಗೆ ನೀವು ತಗ್ಲಕ್ಕಿಗೆ ಹೋಗಬೇಡಿ. ನಾನು ಶೆಟ್ರಿಗಿಂತ ಮೊದಲು ಹೋದ, ನಂತರ ಶೆಟ್ರ್ ಬಂದಿರೋದು. ಅವರಿಗೆ ನನಗೆ ಯಾವುದೇ ಥರದ ಒಡಂಬಡಿಕೆನೂ ಇಲ್ಲ, ಚರ್ಚೆನೂ ಇಲ್ಲ, ಮತ್ತು ನನ್ನ ಜೊತೆಗೆ ಪಾಪ ಅವ್ರು ಮಾತಾಡಿನೂ ಇಲ್ಲ. ಸಚಿವ ಸ್ಥಾನ ಭರವಸೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನೋಡಿ, ಭರವಸೆ ಎಲ್ಲದಕ್ಕಿಂತಲೂ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತವಾಗಿಯೂ ಇಲ್ಲೇ ಇರ್ತೀನಿ, ಇಲ್ಲೇ ಕೆಲಸ ಮಾಡ್ತೀನಿ. ಲೋಕಸಭೆಯಲ್ಲಿ ನನ್ನ ಶಕ್ತಿ ಮೀರಿ ದುಡಿದು ಲೋಕಸಭಾ ಅಭ್ಯರ್ಥಿಗಳನ್ನು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀನಿ. ಬೆಳಗಾವಿ ಗೆಲ್ಲುತ್ತಾ ಹಂಗಾರೆ? ಬೆಳಗಾವಿ ಬಿ ಜೆ ಪಿಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಬಿ ಜೆ ಪಿ 28 ಗೆಲ್ಲುತ್ತೆ ಅಂತ ಹೇಳ್ತಾರಂಥದ್ದು. ಅವರು ಇನ್ನೂ 2 ರಾಜ್ಯದ ಸೇರಿಸ್ಕೊಂಡು 30 ಹೇಳ್ಬೋದು. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು? ನಮ್ಮ ಪ್ರಯತ್ನ, ನಮ್ಮ ಶ್ರಮ, ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮನವರಿಕೆ ಮಾಡ್ತೀವಿ, ಜನರ ಮನಸ್ಸನ್ನು ಗೆಲ್ತೀವಿ, ಆರಿಸಿ ತರುವಂಥ ಕೆಲಸ ಮಾಡ್ತೀವಿ. ಫಲಿತಾಂಶ ಬಳಿಕ ಒಂದಷ್ಟು ಬದಲಾವಣೆ ರಾಜ್ಯದಲ್ಲಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ನೀವು ಒಪ್ತೀರಿ? ನೀವು ಎಲ್ಲನೂ ಹಂಗೆ ಊಹಾಪೋಹೆ, ನೀವು ಹೇಳ್ತೀರಲ್ಲ ಊಹಾಪೋಹೆ, ಅವೆಲ್ಲ ಊಹಾಪೋಹೆಗಳು. ಸರ್, ಡಿ ಕೆ ಸುರೇಶ್ ಕೊಟ್ಟಿರೋಂಥ ಹೇಳಿಕೆ ಸರಿ ಅಂತ ಅನ್ಸುತ್ತಾ? ನಾಳೆ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾ ಉಂಟು, ದೇಶ ವಿಭಜನೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ದೇಶ ವಿಭಜನೆ ಬಗ್ಗೆ ಮಾತಾಡಿಲ್ಲ, ಅದನ್ನು ಬಿ ಜೆ ಪಿ ಅವರು ತೀರಿಸ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ನಾನೇನು ಹೇಳಬೇಕು? ಈಗಾಗಲೇ ಅವರೇ ಸ್ಪಷ್ಟಪಡಿಸಿದಾರಲ್ಲ, ನಾನು ಆ ಥರ ಹೇಳಿಲ್ಲ. ನನ್ನ ಉದ್ದೇಶ ಬೇರೆ, ನಾನು ಹೇಳಿರ್ತಕ್ಕಂಥ ವಾಕ್ಯಗಳು ಬೇರೆ, ಅದನ್ನು ಬಿ ಜೆ ಪಿ ಅವರು ತಿರ್ಸ್ತಾ ಇದ್ದಾರೆ ಅಂತೇಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಅದ್ರ ಬಗ್ಗೆ ಚರ್ಚೆ? ಈ ರೀತಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ನಮ್ಮ ಅನುದಾನದಂದರೆ ಹೋಗ್ತಾ ಇರುವಂಥ ತೆರಿಗೆ ಅನುದಾನ ಆ ವ್ಯತ್ಯಾಸ ಆದರೆ ಇದೇ ರೀತಿ ಭಾವನೆ ಬರುತ್ತೆ. ಅದು ಬೇರೆ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದು ದೇಶ ವಿಭಜನೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ದೇಶ ವಿಭಜನೆ ಮಾಡ್ತೀವಿ ಅನ್ನೋ ಅಂಥ ಅರ್ಥದಲ್ಲಿಯೂ ಅಲ್ಲ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಅದನ್ನು ಸರಿ ಮಾಡಬೇಕು. ನಮಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ, ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳಿದರು. ಬಿ ಜೆ ಪಿಯ ಶಾಸಕರು ಒಂದಿಷ್ಟು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನೇ ನಂತರನ ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದ್ರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ನೀವು ಈ ರೀತಿ ಹೇಳ್ತೀರಾ? ಬಿ ಜೆ ಪಿ ನೋಡಿದ್ರೆ ಕಾಂಗ್ರೆಸ್ಸಿಂದ ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ. ನೋಡೋಣ, ಕಾಲ ಉತ್ತರ ಕೊಡುತ್ತೆ. ಈ ಲೋಕಸಭಾ ಚುನಾವಣೆಗಿಂತ ಮುಂಚೆನೇ ಲಕ್ಷ್ಮಣ ಸವದಿ ಸಚಿವರನ್ನಾಗಿ ನೋಡ್ಬೋದಾ? ನಿಮ್ಮ ಅಭಿಮಾನಿಗಳು ಕೇಳ್ತಾರೆ, ನೀವು ಒಬ್ಬ ಮಾಡಬೇಕು ಅಂತೇಳಿ ಕರಾರು ಮತ್ತು ಕಂಡೀಷನ್ ಹಾಕಿ ಪಕ್ಷಕ್ಕೆ ಹೋದವಲ್ಲ. ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ಶೆಟ್ಟರ್ ಇದೇ ರೀತಿ ಹೇಳಿದ್ರು. ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ಅಭಿಮಾನಿಗಳು ನನ್ನನ್ನು ಪ್ರಧಾನಮಂತ್ರಿ ಮಾಡ್ರಿ ಅಂತ ಕೇಳ್ತಾರೆ. ಮಾಡೋಕ್ಕಾಗುತ್ತೇನೋ? ನಿಮಗೇನು ಆಸೆ ಇಲ್ವಾ ಹಂಗಾದ್ರೆ ಸಚಿವರಾಗುವಂಥದ್ದು? ಯಾರು ಸನ್ಯಾಸಿಗಳಲ್ಲ, ಸಂದರ್ಭಗಳು ಬರಬೇಕು, ಅವಕಾಶಗಳು ಬರಬೇಕು, ಅವಾಗ ಅದನ್ನು ಪಡ್ಕೋಬೇಕು ಅಷ್ಟೇ. ಬಟ್ ಅವಕಾಶ ಬರ್ಬೇಕು, ನೀವು ಕೇಳಬೇಕಲ್ವಾ? ಯಾವುದು ಪಡ್ಕೊಳ್ತಕ್ಕಂಥದ್ದಲ್ಲ, ಅದು ಸಂದರ್ಭ ಬಂದಾಗ, ಅವಕಾಶಗಳು ಬಂದಾಗ ಅದನ್ನು ವರಿಷ್ಠರು ತೀರ್ಮಾನ ತಗೋತಾರೆ. ಥ್ಯಾಂಕ್ ಯು. ಇದು ಲಕ್ಷ್ಮಣ್ ಸವದಿಯವರ ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದನು. ಜೊತೆಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗೋದಿಲ್ಲ. ಜೊತೆಗೆ ಸಚಿವ